25 ವರ್ಷಗಳ ಸಂವಿಧಾನಿಕ ಪದ್ಧತಿಗೆ ಕೊನೆಗೂ ಕೂಡ ಮುಕ್ತಿ ಬಿದ್ದಿದೆ ನೋಡಿ. ಇದು ರಾಜ್ ನ್ಯೂಸ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. 25 ವರ್ಷಗಳಿಂದ ಇದ್ದಂತಹ ಮೌಢ್ಯಕ್ಕೆ ಇದೀಗ ಬ್ರೇಕ್ ಬಿದ್ದಿದೆ. ಚಿಕನ್ ಊಟ ಸವಿದು ಖುಷಿಪಟ್ಟಿದ್ದಾರೆ ಶಾಲೆಯ ವಿದ್ಯಾರ್ಥಿಗಳು. ಹಂಚಿನ ಸಿದ್ದಾಪುರ ಮುರಾರ್ಜಿ ವಸತಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಹಂಚಿನ ಸಿದ್ದಾಪುರ 25 ವರ್ಷಗಳ ಅಸಂವಿಧಾನಿಕ ಪದ್ಧತಿಗೆ ಕೊನೆಗೂ ಕೂಡ ಮುಕ್ತಿ ಸಿಕ್ಕಿದೆ. ಇದು ರಾಜ್ ನ್ಯೂಸ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು. ಸುಮಾರು 25 ವರ್ಷಗಳಿಂದ ಇದ್ದಂತಹ ಮೌಢ್ಯಕ್ಕೆ ಇದೀಗ ಬ್ರೇಕ್ ಬಿದ್ದಿದೆ. ಶಾಲೆಯಲ್ಲಿರುವಂತಹ ವಿದ್ಯಾರ್ಥಿಗಳು ಚಿಕನ್ ಊಟ ಸವಿದು ಖುಷಿಪಟ್ಟಿದ್ದಾರೆ. ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಮಕ್ಕಳು. ಹಂಚಿನ ಸಿದ್ದಾಪುರ ಮುರಾರ್ಜಿ ವಸತಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಹಂಚಿನ ಸಿದ್ದಾಪುರ ಅಂತ ಹೇಳಿ ಇದು ರಾಜ್ ನ್ಯೂಸ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಆ ಶಾಲೆಯಲ್ಲಿ ಚಿಕನ್ ಖಾದ್ಯವನ್ನ ಮಾಡಿಬಿಟ್ಟು ಮಕ್ಕಳಿಗೆ ಉಣಬಡಿಸಿ ಮಕ್ಕಳು ಸೇವಿಸಿ ಖುಷಿಪಟ್ಟಿದ್ದಾರೆ. ಬರೋಬ್ಬರಿ 25 ವರ್ಷಗಳ ಸಂವಿಧಾನಿಕ ಪದ್ಧತಿಗೆ ಈಗ ಕೊನೆಗೂ ಮುಕ್ತಿ ಸಿಕ್ಕಿದೆ ಅಂತ ಹೇಳಬಹುದು. ಕಾಲ ಶತಮಾನದಿಂದ ಮಾಂಸಾಹಾರ ಬಡಿಸುವುದಕ್ಕೆ ನಿಷೇಧ. ಮನೆಯಿಂದಲೇ ಅಡುಗೆ ಮಾಡಿ ಮಕ್ಕಳಿಗೆ ಉಣಿಸ್ತಾ ಇದ್ದಂತಹ ಪೋಷಕರು ಸರ್ಕಾರದ ಮೆನುನಲ್ಲಿದ್ರೂ ಕೂಡ ಸಿಗ್ತಾ ಇರಲಿಲ್ಲ ಮಾಂಸಾಹಾರ. ಮಕ್ಕಳ ಆಹಾರದ ಹಕ್ಕಿಗೆ ಬಿದ್ದಿತ್ತು ಕನ್ನ. ಈ ಬಗ್ಗೆ ನಿರಂತರವಾಗಿ ಸುದ್ದಿಯನ್ನ ಬಿತ್ತರಿಸಿತ್ತು ನಿಮ್ಮ ರಾಜ್ ನ್ಯೂಸ್ ಕನ್ನಡ. ಸುದ್ದಿ ಬಿತ್ತರವಾಗ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ವಸತಿ ಶಾಲೆಗೆ ಉಪನಿರ್ದೇಶಕ ಮಲ್ಲೇಶಪ್ಪ ಭೇಟಿ ಕೊಟ್ಟಿದ್ರು, ವಾರ್ನಿಂಗ್ ಮಾಡಿದ್ರು. ಈ ರೀತಿಯಾಗಿ ಮಾಡೋದು ಸರಿಯಲ್ಲ. ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಮಲ್ಲೇಶಪ್ಪ ಅವರು ಮೆನುನಲ್ಲಿರುವಂತಹ ಚಿಕನ್ ಊಟ ನೀಡುವಂತೆ ಸೂಚನೆ ಕೊಟ್ಟಿದ್ದಾರೆ. ನೋಡಿ, ಈಗಾಗಲೇ ಮೆನುನಲ್ಲಿದೆ ಚಿಕನ್ ಊಟ ಕೊಡಬಹುದು ಅಂತ ಹೇಳಿ. ಆದ್ರೆ 25 ವರ್ಷಗಳಿಂದ ಕೊಡ್ತಾ ಇರಲಿಲ್ಲ. ಬರೀ ಈ ವೆಜ್ ಊಟವನ್ನ ಕೊಡ್ತಾ ಇದ್ರು, ಸಸ್ಯಾಹಾರಿ ಊಟವನ್ನ ಕೊಡ್ತಾ ಇದ್ರು. ಇದರಿಂದ ಮಕ್ಕಳಿಗೆ ಎಲ್ಲಿ ಪ್ರೋಟೀನ್ ಸಿಗುತ್ತೆ ಅನ್ನುವಂಥದ್ದು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇತ್ತು ಪ್ರತಿ ಸಂದರ್ಭದಲ್ಲಿ. ಈಗ ಮನೆಯಿಂದಲೇ ಅಡುಗೆ ಮಾಡಿ ಮಕ್ಕಳಿಗೆ ಉಣಬಡಿಸ್ತಾ ಇದ್ದಂತಹ ಪೋಷಕರು ಆದರೆ ಈಗ ಶಾಲೆಯಲ್ಲಿ ಈ ಮಾಂಸಾಹಾರಗಳನ್ನ ಕೂಡ ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಉಣಬಡಿಸ್ತಿದ್ದಾರೆ. ನಿಜಕ್ಕೂ ಮಕ್ಕಳು ಖುಷಿ ಪಟ್ಟಿದ್ದಾರೆ. ಸಿದ್ದಾಪುರದಲ್ಲಿ ಪ್ರಾರಂಭ ಆಗ್ತದೆ. ಅಲ್ಲಿ ಆ ಜಾಗ ದೇವಸ್ಥಾನದ ಜಾಗ ಅಂತ ಹೇಳ್ಬಿಟ್ಟು ಅಲ್ಲಿ ಊರಿನವರು ಮತ್ತು ಕೆಲವರು ಪೇರೆಂಟ್ಸ್ ಎಲ್ಲ ಮಾಂಸಾಹಾರ ಮಾಡಬಾರ್ದು ಅಂಥೇಳಿ ಮಾಡಿರಲಿಲ್ಲಂತೆ. ಈಗ ಅದು ಹಾಗೇ ಕಂಟಿನ್ಯೂ ಆಗಿತ್ತು. ಮೊನ್ನೆ ಪೇಪರ್ನಲ್ಲಿ ನ್ಯೂಸಲ್ಲಿ ಈ ಥರ ಹಂಚಿನ ಸಿದ್ದಾಪುರದಲ್ಲಿ SC ಹಾಸ್ಟೆಲ್ ಅದು ವಸತಿ ಶಾಲೆ ಅಲ್ಲಿ ಮಾಂಸಾಹಾರ ಕೊಡ್ತಿಲ್ಲ ಅಂತ ಅನ್ನೋದೊಂದು ಗಮನಕ್ಕೆ ಬಂದ ನಂತರದಲ್ಲಿ ನಾವು ಜಿಲ್ಲಾಡಳಿತದ ಗಮನಕ್ಕೆ ತರಲಾಯಿತು. ಮೊನ್ನೆ DC ಅವರು ಮತ್ತು CO ಅವರು SP ಅವ್ರ ಜೊತೆ ಚರ್ಚೆ ಮಾಡಿ ಇಲ್ಲ ಸರ್ಕಾರದ ನಿಯಮಾವಳಿ ಪ್ರಕಾರ ಮೆನು ಚಾರ್ಟ್ ಏನಿದೆ ಅದರ ಪ್ರಕಾರ ಮಾಂಸಾಹಾರನ ಕೊಡಿ ಅಂತ ಅಂದರು. ಹಾಗಾಗಿ ನಾವು ಮೊನ್ನೆ ಭಾನುವಾರದಿಂದನೇ ಅಲ್ಲಿ ಹೋಗಿ ಮಾಂಸಾಹಾರ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ. ಅವತ್ತೇ ಮಾಂಸಾಹಾರ ಚಿಕನನ್ನು ಮಕ್ಕಳಿಗೆ ಉಣಬಡಿಸಲಾಗಿದೆ. ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಇದು 2012-13ರಿಂದ ಸ್ವಂತ ಬಿಲ್ಡಿಂಗಲ್ಲಿ ಹಂಚಿನ ಸಿದ್ದಾಪುರದಲ್ಲಿ ಪ್ರಾರಂಭ ಆಗ್ತದೆ. ಅಲ್ಲಿ ಆ ಜಾಗ ದೇವಸ್ಥಾನದ